ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಮನೆಯಲ್ಲಿ ಸಿಕ್ಕಿದಂತಹ ಬಾಳೆಕಾಯಿ ಗೊಜ್ಜು ಮಾಡಬೇಕಿತ್ತು. ಸೊ ಹಾಗಾಗಿ ಇವತ್ತು ಮಂಡ್ಯ ಸ್ಟೈಲ್ ಬಾಳೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ ನೋಡೋಕ್ಕೆ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಸೊ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ನೋಡ್ಬೋದು, ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಅದು ಕಂದು ಬಣ್ಣ ಬರೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಬಾಳೆಕಾಯಿ ಗೊಜ್ಜು ಅಂದರೆ ನಮ್ಮ ತೋಟದಲ್ಲಿ ಸಿಕ್ಕಿದೆ ಫ್ರೆಂಡ್ಸ್, ಅಂದರೆ ಅಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಮ್ಮೆಲ್ಲ ಸಿಕ್ಕಿತ್ತಲ್ಲ ಅಂದ್ಬಿಟ್ಟು ಸೊ ಅಂದರೆ ಗದ್ದೆ ಹತ್ರ ಬಾಳೆ ತೋಟ ಇರೋದ್ರಿಂದ ಸಣ್ಣ ಕಾಯಿ ಥರ ಇರುತ್ತಲ್ಲ, ಅದು ಚೆನ್ನಾಗಿರುತ್ತೆ. ಎಳಸಾಗಿದ್ರೇ ಚೆಂದ ಅದು. ಸೊ ಹಾಗಾಗಿ ಅದನ್ನು ಮಾಡೋಣ ಅಂದ್ಬಿಟ್ಟು ನಾನು ಇವತ್ತು ತೋರಿಸ್ತಾ ಇದ್ದೀನಿ ಹೇಗೆ ಅಂತ. ಮಂಡ್ಯ ಸ್ಟೈಲ್ ಮಾಡೋಂತಹ ಬಾಳೆಕಾಯಿ ಗೊಜ್ಜು. ನಾವು ಕೂಡ ಇದೇ ಥರ ಮಾಡೋದು. ನೀವು ಹೇಗೆ ಮಾಡ್ತೀರಾ ಗೊತ್ತಿಲ್ಲ, ಸೊ ಕಮೆಂಟ್ ಮಾಡಿ ನೀವು ಹೆಂಗೆ ಮಾಡ್ತೀರಾ ಅಂತ. ಈಗ ಎಣ್ಣೆ ಎಲ್ಲದು ಫ್ರೈ ಆಗ್ತಿದೆ, ಒಂದು ಬಣ್ಣ ಬರೋ ತನಕ ಇದು ಸ್ವಲ್ಪ ಫ್ರೈ ಆಗಬೇಕು. ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕಡಲೆಕಾಳು ನೆನೆ ಹಾಕ್ಕೊಂಡಿದ್ದೀನಿ. ಬಾಳೆಕಾಯಿ ಜೊತೆ ಚೆನ್ನಾಗಿರುತ್ತೆ ಅಂತ ಕಡಲೆಕಾಳನ್ನು ಸಹ ನೆನೆ ಹಾಕ್ಕೊಂಡು, ಅಂದರೆ ಬೆಳಗ್ಗೆ ನೆನೆ ಹಾಕಿದ್ದೆ. ಕಡಲೆಕಾಳು ನೆನೆದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ. ಸೊ ಹಿಂದೆಲ್ಲ ಆದಮೇಲೆ ಕಡಲೆಕಾಯಿ ಹಾಕ್ಕೊಬೇಕು. ಕಡಲೆಕಾಯನ್ನು ಸಹ ನೀಟಾಗಿ ನೀರಲ್ಲಿ ನೆನೆ ಹಾಕಿದ್ದಲ್ಲ, ಅದನ್ನೆಲ್ಲ ಸ್ವಲ್ಪ ನೀಟಾಗಿ ನೀರೆಲ್ಲ ತೆಗೆದು ಅದನ್ನು ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು, ಕಡಲೆಕಾಳು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀವು ಯೂಸ್ ಮಾಡಿ. ಸೊ ನನಗೆ ಎಷ್ಟು ಬೇಕು ಅಂದರೆ ನಾವು ಇರೋದು 3 ಜನಕ್ಕೆ ಸ್ವಲ್ಪ ಎಕ್ಸ್ಟ್ರಾನೇ ಮಾಡ್ಕೊತೀನಿ. ಯಾಕೆಂದರೆ ಬಾಳೆಕಾಯಿ ಗೊಜ್ಜು ಚೆನ್ನಾಗಿರುತ್ತೆ ಅಂತ, ಮುದ್ದೆ ಊಟಕ್ಕಾದ್ರೆ ಸಖತ್ತಾಗಿರುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಅವೆರಡು ಕೂಡ ಫ್ರೈ ಆಗಬೇಕು. ಕಡಲೆಕಾಳನ್ನು ಕೂಡ ಫ್ರೈ ಆದಮೇಲೆ ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ ನಾವು ಕುಯ್ದು ಇಟ್ಕೊಂಡಿದ್ದೀವಲ್ಲ, ಆ ಬಾಳೆಕಾಯಿನ ತೆಗೆದು ಇಲ್ಲಿಗೆ ಹಾಕ್ಕೊತಿದ್ದೀವಿ ಫ್ರೆಂಡ್ಸ್. ನೋಡ್ಬೋದು, ಈ ಬಾಳೆಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ನಾನು. ಅದನ್ನು ಕೂಡ ಫ್ರೈ ಮಾಡೋಣ ಅಂತ ಹಾಕ್ಕೊತಿದ್ದೀನಿ. ಅದನ್ನು ತಿರುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಎಣ್ಣೆಲ್ಲ ಸ್ವಲ್ಪ ಬೇಯಲಿ ಅಂತ ಬಿಡ್ತಾಯಿದ್ದೀನಿ. ಅದನ್ನು ಬಿಟ್ಟಾದಮೇಲೆ ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಎಣ್ಣೆಲೇ ಕಡಲೆಕಾಳು ಸ್ವಲ್ಪ ಮತ್ತು ಬಾಳೆಕಾಯಿ ಬೇಗ ಬಂದುಬಿಡುತ್ತೆ ಫ್ರೆಂಡ್ಸ್. ಬಾಳೆಕಾಯ್ದು ಏನಿಲ್ಲ, ಆದರೆ ಕಡಲೆಕಾಳು ಸ್ವಲ್ಪ ನೆನೆ ಹಾಕಿದ್ವಲ್ಲ, ಅದು ಸ್ವಲ್ಪ ಎಣ್ಣೆಲಿ ಬೆಂದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ, ಅಷ್ಟೇನೇನಿಲ್ಲ. ಸೊ ಇದೆಲ್ಲ ನೀವು ಕೂಡ ನೋಡ್ಬೋದು. ನಾನು ಈ ಥರ ಬೇಯಿಸ್ತಾ ಇದ್ದೀನಿ. ಅಂದರೆ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ನಾನು ಕುಕ್ಕರ್ ವಿಸಲ್ ಕೂಗ್ಸಲ್ಲ, ಸೊ ಹಾಗೆ ಮಾಡ್ಕೊತೀನಿ. ಇರೋದು 3 ಜನಕ್ಕಾದರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ಬಾಳೆಕಾಯಿ ತೊಗೊಂಡು ಕಡಲೆಕಾಳನ್ನ ಹಾಕ್ಕೊಂಡು ನೆನೆ ಹಾಕ್ಕೊಂಡು, ಈಗ ಇದೆಲ್ಲ ಬೆಂದಿದೆ ನೋಡ್ಬೋದು. ಎಣ್ಣೆಲಿ ಎಲ್ಲ ಸ್ವಲ್ಪ ಬೆಂದಿದೆ ಇದು. ಅಲ್ಲೇ ತಳೆ ಇರೋ ಥರ ತಿರುಗಿಸ್ಕೊತಾ ಇರಬೇಕು ಬಾಳೆಕಾಯಿನ. ಯಾಕಂದರೆ ಬಾಳೆಕಾಯಿ ಆದರೆ ಸ್ವಲ್ಪ ತಳೆ ಇರೋದು ಜಾಸ್ತಿ. ಸೊ ಹಾಗಾಗಿ ನೋಡ್ಕೊಂಡಿದ್ದೆಲ್ಲ ಆದಮೇಲೆ ನಾವು ಮಟನ್ ಸಾಂಬಾರಿಗೆ ಏನು ಐಟಮ್ಸ್ ಹಾಕ್ಕೊಂಡು ನಾವು ಮಸಾಲೆನ ರುಬ್ಕೊತೀವಿ, ಅದೇ ಐಟಮ್ಸ್ ಕೂಡ ಇದಕ್ಕೆ ಹಾಕೊಂಡು ಮಸಾಲೆನ ರೆಡಿ ಮಾಡ್ಕೊಬೇಕು ಫ್ರೆಂಡ್ಸ್. ನಾನು ಮಸಾಲೆ ಕೂಡ ಹಾಕ್ತಿದ್ದೀನಿ, ಇಲ್ಲಿ ನೋಡ್ಬೋದು ನೀವು. ನಾನು ಮಸಾಲೆ ಕೂಡ ಹಾಕ್ತಿದ್ದೀನಿ. ಮಟನ್ ಸಾಂಬಾರು ನೀವು ಹೇಗೆ ಮಾಡ್ತೀರಾ ಅದೇ ಥರನೇ ಸ್ವಲ್ಪ ಫಸ್ಟ್ ನಾನು ಮಸಾಲೆ ಹಾಕ್ಕೊಂಡಿದ್ದೀನಿ. ಮಸಾಲೆ ಹಾಕೊಂಡ್ಮೇಲೆ ನೋಡ್ಬೋದು, ಮಸಾಲೆಗೆ ಏನಿಲ್ಲ, ಕಾಯಿ, ಕಡಲೆ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ, ಪುದೀನ ಸೊಪ್ಪು, ಒಂದು ಅರ್ಧ ಈರುಳ್ಳಿ ಮತ್ತು ಟೊಮೊಟೊ ಅರ್ಧ, ಚಕ್ಕೆ, ಲವಂಗ ಫ್ರೆಂಡ್ಸ್. ನಾನು ಇಷ್ಟೇ ಯೂಸ್ ಮಾಡಿದ್ದು. ಸೊ ಅದೆಲ್ಲ ಆದಮೇಲೆ ನಿಮ್ಗೆ ಯಾವ ಕಂಡೀಷನ್ ನೀರು ಬೇಕಾಗಿರುತ್ತೆ ಆ ಲೆವೆಲ್ಗೆ ನೀರನ್ನ ನೀವು ಹಾಕ್ಬೋದು. ನೋಡ್ಕೊಳ್ಳಿ, ಎಷ್ಟು ಜನ ಇರ್ತೀರಾ ಅಷ್ಟು ಜನಕ್ಕೆ ಮಾಡಬೇಕು ಅಂತ ಇರುತ್ತೆ. ಎಷ್ಟು ನೀರು ಹಾಕಿದ್ರೆ ನಿಮ್ಗೆ ಸರಿ ಹೋಗುತ್ತೆ ಅಂತ ನೋಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದಕ್ಕೆಲ್ಲ ನೀರು ಹಾಕ್ಕೊಬೋದು ಫ್ರೆಂಡ್ಸ್. ನೋಡ್ಬೋದು ನೀವು, ಅದಕ್ಕೆಲ್ಲ ನೀರು ಹಾಕ್ಕೊಂಡಿದ್ದೀನಿ. ಸೊ ನನಗೆ ಇಷ್ಟು ಸಾಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಸ್ವಲ್ಪ ಮಟನ್ ಸಾಂಬಾರು ಪುಡಿ ಇರುತ್ತಲ್ಲ, ನಾವು ಸಾಂಬಾರು ಪುಡಿನೇ ಬೇರೆ ಮಾಡ್ತೀವಿ, ಮಟನ್ ಸಾಂಬಾರು ಪುಡಿನೇ ಬೇರೆ ಮಾಡ್ತೀವಿ. ಮಟನ್ ಸಾಂಬಾರು ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಬೋದು ಯಾವ ಕಂಡೀಷನ್ಗೆ. ಇದೆಲ್ಲ ಆದಮೇಲೆ ಫ್ರೆಂಡ್ಸ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡಾದ್ಮೇಲೆ ನನಗೆ ಸ್ವಲ್ಪ ಧನಿಯಾ ಪುಡಿ, ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲೆ ಇದನ್ನು ಹಾಕ್ಕೊತಿದ್ದೀನಿ ಟೇಸ್ಟ್ಗೆ ಚೆನ್ನಾಗಿರಲಿ ಅಂದ್ಬಿಟ್ಟು, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಇದನ್ನೆಲ್ಲ ಹಾಕ್ಕೊತಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ತಿರುಗಿಸಿ ಸ್ವಲ್ಪ ಕುದಿಯೋಕೆ ಬಿಡಬೇಕು ಫ್ರೆಂಡ್ಸ್. ಅದನ್ನೆಲ್ಲ ಕುದಿಯೋಕೆ ಬಿಡಬೇಕು. ಅದೆಲ್ಲ ಕುದ್ದಾದ್ಮೇಲೆ ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಬಂದಿದೆ ಫ್ರೆಂಡ್ಸ್. ಇದು ಅಂದರೆ ಮುದ್ದೆ ಜೊತೆ ಚೆನ್ನಾಗಿರುತ್ತೆ.
ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಸೂಪರಾಗಿರುತ್ತೆ. ಆದರೂ ಅಲ್ಲೇ ಸಿಕ್ಕಿದಂಥ ಬಾಳೆಕಾಯಿ ತಂದು ಮಾಡೋದ್ರಿಂದ ಟೇಸ್ಟೂ ಅಲ್ಟಿಮೇಟ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಮತ್ತು ಬ್ಲಾಗ್ ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಮುದ್ದೆ ಜೊತೆ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ನಾನು ನಿಮಗೆ. ಮುದ್ದೆ ಜೊತೆ ಹೇಗಿರುತ್ತೆ ಅಂತ ಸರ್ವ್ ಮಾಡಿ ಕೂಡ ನಾನು ತೋರಿಸ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮುದ್ದೆ ಮತ್ತು ಬಾಳೆಕಾಯಿ ಗೊಜ್ಜು ಹೇಗಿರುತ್ತೆ ಅಂತ ಸರ್ವ್ ಮಾಡು ಅಂದರೆ ನನಗೆ ಈ ಕನ್ಸಿಸ್ಟೆನ್ಸಿ ಸಾಕಾಗಿರುತ್ತೆ ನಮ್ಮ 3 ಜನಕ್ಕಾದರೆ. ಸೊ ನೋಡ್ಬೋದು ಬಾಳೆಕಾಯಿ ಗೊಜ್ಜಿಗೆ. ಸೊ ನೋಡ್ಬೋದು ಮುದ್ದೆ ಹಾಕ್ಕೊಂಡು ಅದಕ್ಕೆ ಬಾಳೆಕಾಯಿ ಗೊಜ್ಜು ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಾನು ಈ ಥರನೇ ಮಾಡೋದು. ನೀವು ಹೇಗೆ ಮಾಡ್ತೀರಾ? ನಾವು ಮಂಡ್ಯ ಸ್ಟೈಲ್ ಈ ಥರ ಮಾಡ್ತೀವಿ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.